ಜೂನ್ 21ರಂದು ನಗರದ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂನಲ್ಲಿ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆರ್ಎಸ್ಎಸ್ ಸಾಹಿತ್ಯ ಮತ್ತು ಕಮ್ಯುನಿಸ್ಟ್ ವಿರೋಧಿ ಪುಸ್ತಕಗಳನ್ನು ಮಾರಾಟ ಮಾಡುವ ಮಳಿಗೆ ತೆರೆದಿರುವುದನ್ನು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿ ವಿರೋಧಿಸುತ್ತದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಎಂಬಿ ಸಜ್ಜನ್ ಹೇಳಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೀತಾರಾಮ ಗೋಯಲ್ ಲಿಖಿತ ದಿಗ್ಬಂಧನದಲ್ಲಿ ಹಿಂದೂ ಸಮಾಜ ಆಚಾರ್ಯ ಖಂಡೇರಾವ್ ಕುಲಕರ್ಣಿ ರಚಿತ ಹೈದರಾಬಾದ್ ವಿಮೋಚನೆಯ ವೀರಗಾಥೆ, ಕುಟುಂಬ ಪ್ರಮೋದನ, ಸಂಘಶಕ್ತಿ ಮತ್ತು ಇನ್ನಿತರ ಆರ್ಎಸ್ಎಸ್ ಪ್ರಚಾರದ ಪುಸ್ತಕಗಳನ್ನು ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಈ ಪುಸ್ತಕಗಳ ಮಳಿಗೆಯ ಉದ್ದೇಶ ಮತಭ್ರಾಂತಿ ಮತ್ತು ಮೌಢ್ಯಗಳನ್ನು ಬಿತ್ತುತ್ತಿರುವುದಾಗಿದೆ ಎಂದು ಕಿಡಿಕಾರಿದ ಅವರು, ಪುಸ್ತಕ ಮಳಿಗೆಗೆ ಅನುಮತಿ ನೀಡಿದವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಈ ಯೋಗ ಏನಿದೆ ಯೂನಿವರ್ಸಲ್ ಇದು 1602ರಲ್ಲಿ ಮೊಹಮ್ಮದ್ ಗಜ್ನಿ ನೋಟೋರಿಯಸ್ ಕಿಂಗ್, ನಿಮಗೆಲ್ಲ ಗೊತ್ತಿದೆ. ಅವರು ಈ ಪತಂಜಲಿ ಯೋಗ ಬಗ್ಗೆ ಇಲ್ಲಿ ಏನು ಒಂದು ಸಾಹಿತ್ಯ ಇತ್ತು ಭಾರತದಲ್ಲಿ, ಅದನ್ನು ಸ್ಟಡಿ ಮಾಡಲಿಕ್ಕೆ ಒಬ್ಬರು ಇವರು ಬರ್ತಾರೆ, ವಿದ್ವಾಂಸರು. ಅವರು ಇಲ್ಲಿ ಬಂದು 12 ವರ್ಷ ಇಲ್ಲಿ ಇರ್ತಾರೆ. ಭಾರತದಲ್ಲಿದ್ದು ಸಂಸ್ಕೃತ ಕಲಿತಾರೆ ಅವರು 12 ವರ್ಷ ಕಲಿತು ಇದೇನು ಪತಂಜಲಿಯ ಯೋಗದ ಬಗ್ಗೆ ಸ್ಟಡಿ ಮಾಡಿ ಅವರು ಟ್ರಾನ್ಸ್ಲೇಟ್ ಮಾಡ್ತಾರೆ ಅರೇಬಿಕ್ನಲ್ಲಿ. ಅಂದರೆ ಇಷ್ಟು ಪಾಪ್ಯುಲರ್ ಆಗಿನ ಕಾಲದಲ್ಲೇ ಇತ್ತಿದು. ದೇ ಕನ್ಸಿಡರ್ಡ್ ಇಟ್ ಆಸ್ ಎ ಸೈನ್ಸ್. ಎಲ್ಲ ದೇಶದಲ್ಲಿ, ಅರೇಬಿಯನ್ ಕಂಟ್ರಿನಲ್ಲಿ, ಯುರೋಪಿಯನ್ ಕಂಟ್ರಿನಲ್ಲಿ ಈ ಯೋಗದ ಬಗ್ಗೆ ಫಸ್ಟ್ ಟ್ರಾನ್ಸ್ಲೇಟೆಡ್ ಲಿಟ್ರೇಚರ್ ಅಂದರೆ ಪತಂಜಲಿ ಕಿತಾಬ್ ಅಂಥೇಳಿ. ಅವರು ಅಲ್ ಬುರೇನ್ ಅಂತೇಳಿ ಅವರೊಬ್ಬರ ಅರೇಬಿಕ್ ಪಂಡಿತರು, ಅವರು ಫಸ್ಟ್ ಬುಕ್ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ. ಅಲ್ಲೆಲ್ಲ ಯೋಗ ಅಲ್ಲಿ ಅವರು ಪ್ರಚಾರಪಡಿಸ್ತಾರೆ. ಇದರದ್ದು ಇಂಪಾರ್ಟೆನ್ಸು ಇದೆಲ್ಲ ಅದರಲ್ಲಿ ಭಾಳ ದೊಡ್ಡ ಲಿಟ್ರೇಚರ್ ಇದೆ. ಇಂಥ ಒಂದು ಪವಿತ್ರವಾದಂಥ ಒಂದು ಏನು ಈ ಪ್ರಾಕ್ಟೀಸ್ ಇದೆ, ಇದನ್ನು ನಮ್ಮ ಭಾರತದಲ್ಲಿ ಇಲ್ಲಿರ್ತಕ್ಕಂಥ ಏನು ಹಿಂದುತ್ವವಾದಿಗಳು ಅದನ್ನು ತಮ್ಮ ಇದಕ್ಕೆ ಬಳಸ್ಕೊಳ್ಳೋಕ್ಕಂಥ ಒಂದು ಪರಿಪಾಠ ಇಲ್ಲಿ ಬಂದಿದೆ. ಅದು ನಮ್ಮದೇ, ಅದು ನನ್ನ ಹಿಂದೂಗಳದು ಅಂತೇಳಿ ಈ ಥರ ಅವರು ಮಾಡಿ ಅದರ ಮುಖಾಂತರ ಅವರು ಈ ಪಾಲಿಟಿಕ್ಸನ್ನು ಇಲ್ಲಿ ಹಿಂದೂ ಮುಸ್ಲಿಂ ಡಿವೈಡ್ ಮಾಡಲಿಕ್ಕೆ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಹಲವಾರು ಕಡೆ ಇದು ಆಗ್ತಾಯಿದೆ. ನಿನ್ನೆ ಸ್ಟೇಡಿಯಂನಲ್ಲೇ ನಡೀತು ಯೋಗ ದಿನಾಚರಣೆ. ಅಲ್ಲಿ RSSನವ್ರದ್ದು ಒಂದು ಮಳಿಗೆ ಹಾಕಿದ್ದಾರೆ ಒಳಗೆ, ಸ್ಟೇಡಿಯಂ ಒಳಗೆ ಹಾಕಿ ಅಲ್ಲಿ ಹಲವಾರು ಪುಸ್ತಕಗಳನ್ನು ಅವರು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದು RSS ಬಗ್ಗೆ ಪ್ರಚಾರ ಮಾಡ್ತಕ್ಕಂಥ ಪುಸ್ತಕಗಳು, ಅದರಲ್ಲಿ ನಾನು ಹೇಳಿದ್ದೀನಿ ಕೆಲವು ಬುಕ್ಗಳು ಬರ್ತಿದ್ದೀನಿ. ಮತ್ತು ಅದರಲ್ಲಿ ಮುಖ್ಯವಾಗಿ ಅವ್ರದ್ದು ಉದ್ದೇಶ ಏನಂದರೆ ಕಮ್ಯುನಿಸ್ಟ್ ವಿರೋಧಿ ಸಾಹಿತ್ಯವನ್ನು ಪ್ರಚಾರ ಮಾಡೋದು. ಈ ಥರ ಒಂದು ಯಾವುದೋ ಒಂದು ಸಿದ್ಧಾಂತದ ಪರವಾಗಿ, ಸಿದ್ಧಾಂತದ ವಿರುದ್ಧವಾಗಿ ಮಾಡ್ತಕ್ಕಂಥ ಏನೋ ಒಂದು ಈ ಪ್ರಚಾರದ ಬಗ್ಗೆ ಕರ್ನಾಟಕ ಸರ್ಕಾರದ ಬಗ್ಗೆ ನನಗೆ ಅನುಮಾನ ಬರ್ತಾ ಇದೆ. ಇದೇನು BJP ಸರ್ಕಾರನೋ ಕಾಂಗ್ರೆಸ್ ಸರ್ಕಾರನೋ? ಮಾನ್ಯ ಜಿಲ್ಲಾಧಿಕಾರಿಗಳು ಇದರದ್ದು ಉಸ್ತುವಾರಿ ಇದ್ದಾರೆ. ಇದೇನು ನಿನ್ನೆ ಯೋಗ ನಡೀತದೆ ಇದರಲ್ಲಿ ಸ್ಟೇಡಿಯಂನಲ್ಲಿ ಹೇಗೆ ಅಲೌ ಮಾಡಿದ್ರು ಅಂತ ಎಲ್ಲ ಇಡೀ ಗುಲ್ಬರ್ಗಾ ಜಿಲ್ಲೆ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಇದ್ದಾರೆ ಅಲ್ಲಿ, ಇನ್ಕ್ಲೂಡಿಂಗ್ ಪೊಲೀಸರು. ಇಷ್ಟಿದ್ದು ಒಂದು ಯಾವುದೋ ಒಂದು ಸಿದ್ಧಾಂತದ ಪ್ರಚಾರ ನೀವು ಸರ್ಕಾರದಿಂದ ಮಾಡ್ತೀರಿ ಅಂತಂದರೆ ಇದು ಭಾಳ ಖಂಡನೀಯವಾದ ಒಂದು ವಿಚಾರ ಇದೆ. ಈ ಥರ ಹಲವಾರು ಕಡೆ ಆಗ್ತಿರ್ಬೋದು, ನಾವು ನೋಡಿದ್ದು. ಯಾಕಂದರೆ ನಾವು ಡೈಲಿಯಲ್ಲಿ ಹೋಗ್ತೀವಿ, ವಾಕಿಂಗ್ ಹೋಗ್ತೀವಿ ಸ್ಟೇಡಿಯಂನಲ್ಲಿ, ನಾವು ನೋಡಿದ್ದು. ಈ ಥರ ಆಗೋದು ಭಾಳ ಒಂದು ಖಂಡನೀಯವಾದ ಇದೆ. ಕಾಂಗ್ರೆಸ್ ಸರ್ಕಾರ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಧುರೀಣರು, ಅವರು ದೇ ಆರ್ ನಾಟ್ ಡಿಫ್ರೆಂಟ್ ಫ್ರಮ್ ಟ್ರೆಡಿಷನಲ್ BJP ಪೀಪಲ್. ಓನ್ಲಿ ಪವರ್ ಶೇರಿಂಗ್ ಅಷ್ಟೇ ಅವ್ರು ಇನ್ನೂ ಮಾಡ್ತಾ ಇಲ್ಲ ಇದ್ರ ಬಗ್ಗೆ. ಫೈಟ್ ಅಗೇನ್ಸ್ಟ್ ಫ್ಯಾಸಿಸಮ್ ಅಂತಾರೆ, ಎಲೆಕ್ಷನ್ನಲ್ಲಿ ಕೋಮುವಾದ ವಿರುದ್ಧ ಇದ್ದೀವಿ ಅಂತಾರೆ, ಮಾಡೋದಿಲ್ಲ, ಏನಿಲ್ಲ. ಅದಕ್ಕೆ ಐ ಅರ್ಜ್ ಅಪಾನ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ನಾಗಯ್ಯ ಸ್ವಾಮಿ, ಯಶವಂತರಾವ್ ಪಾಟೀಲ್, ಬಾಬು ಸಿಂದಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.